ನಮ್ಮ ನಾಯಕ ಜನಾಂಗದ ಪ್ರಮುಖ ನಾಯಕರಾದಂಥ ಶ್ರೀರಾಮುಲು ಅವರನ್ನು ಬಿಜೆಪಿಯಿಂದ ಕಡೆಗಣಿಸಲಾಗಿದೆ. ಹಾಗೂ ಈ ಜನಾರ್ದನ್ ರೆಡ್ಡಿ ಅವರು ನಮ್ಮ ವಾಲ್ಮೀಕಿ ನಾಯಕರ ಜನಾಂಗವನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅಲ್ಲದೆ ನಮ್ಮ ನಾಯಕರಾದಂಥ ಶ್ರೀರಾಮುಲು ಅವ್ರನ್ನ ಏಕವಚನದಲ್ಲಿ ಅವರು ತೇಜೋವಧೆ ಮಾಡಿದ್ದಾರೆ. ಶ್ರೀರಾಮುಲು ಅವರು ಇಲ್ಲ ಅಂದಿದ್ರೆ ಅವರು 5 ವರ್ಷ ಜೈಲಿಗೆ ಇದ್ಬೇಕಾದ್ರೆ ಅವರ ಆ ಪ್ರಾಪರ್ಟಿನ ಯಾರೂ ಶೋ ಮಾಡ್ತಾ ಇರಲಿಲ್ಲ. ಇವತ್ತು ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಜೈಲಿಗೆ ಹೋಗಿದ್ದು ಬಂದವರು ಜನಾರ್ದನ್ ರೆಡ್ಡಿ. ಈ ಬಿ ಜೆ ಪಿಯವರು ಏನು ಮಾಡಬೇಕು ಅಂತಂದರೆ ಅವ್ನ ಯೋಗ್ಯತೆನ ಅಳತೆ ಮಾಡಿ ಆಮೇಲೆ ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡಬೇಕು. ಕಡೂರಿನ ಎಲೆಕ್ಷನ್ನ ಉಸ್ತುವಾರಿ ಕೊಡ್ತಿರ್ತಾರೆ. ಉಸ್ತುವಾರಿಯಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಅಲ್ಲಿನ ಸೋಲಿಗೆ ಕಾರಣ ಯಾರು ಉಸ್ತುವಾರಿಯಾಗಿರ್ತಾರೆ ಅವರು ಮೊದಲು ಅವರನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಅದನ್ನು ಬಿಟ್ಟು ನಮ್ಮ ನಾಯಕ ಜನಾಂಗದ ಮುಖಂಡರಾದಂಥ ರಾಮುಲು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಬಿ ಜೆ ಪಿಯವರೇ ದಯವಿಟ್ಟು ಒಂದು ಹೇಳ್ತೀನಿ ಕೇಳಿ, ನೀವು ಮೊದಲು ಸರ್ಕಾರ ರಚನೆ ಮಾಡಬೇಕಾದ್ರೂ ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಂದನೇ ನೀವು ಮುಖ್ಯಮಂತ್ರಿ ಆಗಿದ್ದು ಯಡಿಯೂರಪ್ಪನವರೇ. ಇವತ್ತು ವಿಜಯೇಂದ್ರ ಅವರು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಬೇಕಾದ ಕಾರಣ ಅವತ್ತೇನು ಸರ್ಕಾರ ರಚನೆ ಮಾಡಿದ್ದು ಅದರಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನಾಗಬೇಕಾದ್ರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಮಾಡೋದಲ್ಲ ಕೆಲಸ. ಬೀದಿ ಗಲ್ಲಿ ಸುತ್ತಿ ಪ್ರತಿ ಜಿಲ್ಲೆಗೂ ಹೋಗಿ ಅಲ್ಲಿ ಸಂಘಟನೆ ಮಾಡಿರ್ತಕ್ಕಂಥವ್ರಿಗೆ ರಾಜ್ಯಾಧ್ಯಕ್ಷರು ಕೊಡಬೇಕು. ನೀವು AC ರೂಮಲ್ಲಿ ಕೊಟ್ಟವ್ರಿಗೆ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಅದೇ ನಮ್ಮ ಶ್ರೀರಾಮುಲು ಅವರು ಹೋದ MP ಎಲೆಕ್ಷನಲ್ಲಿ ಬರಲಿಲ್ಲ ಅಂದರೆ 27 ಸೀಟು ನಿಮ್ದು ಎಲ್ಲಿ ಬಂದಿತ್ತು? 26 ಸೀಟು ನೀವು MP ಎಲೆಕ್ಷನಲ್ಲಿ ಗೆದ್ದಿದ್ದೀರಾ. ಆದ್ದರಿಂದ BJP ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದಲ್ಲದೆ ರೆಡ್ಡಿಗೆ ಹೇಳ್ತಾ ಇದ್ದೀನಿ, ನೀನು ಮೈನಿಂಗ್ ಕೆಲಸ ಮಾಡಿ ಕಳ್ತನ ಮಾಡಿ ಜೈಲಿಗೆ ಹೋಗಿದ್ದು ಬಂದಿರೋದು ರೆಡ್ಡಿ. ನೀನು ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಜ್ಞಾನನ ಕರೆಕ್ಟಾಗಿ ಇಟ್ಕೊಂಡು ಮಾತಾಡು. ಯಾರೋ ಒಬ್ಬರ ಬಗ್ಗೆ ತೇಜೋವಧೆ ಮಾಡಬೇಕಾದ್ರೆ ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ತಿಳ್ಕೊಂಡು ಇದು ಮಾತಾಡಬೇಕು. ನೀನು ಇದೇ ಥರ ಮುಂದುವರಿಸ್ಕೊಂಡು ಹೋದರೆ ಮೈಸೂರು ಭಾಗದಲ್ಲಿ ನೀನು ಎಲ್ಲೇ ಬಂದ್ರೂ, ನೀನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕಪ್ಪು ಬಾವುಟ ಹಿಡಿಯೋದಲ್ದೇ ಮಸಿ ಬಳಿಯುವಂಥ ಕೆಲಸನ ನಮ್ಮ ಜನಾಂಗದಿಂದ ಮಾಡ್ತೀವಿ. ರೆಡ್ಡಿ ಅವ್ರಿಗೆ ಇದು ಕೊಡ್ತಿರೋ ಎಚ್ಚರಿಕೆ. ಇನ್ನು ಮುಂದೆ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ, ವಾಲ್ಮೀಕಿ ಜನಾಂಗನ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅಂತ ನಾನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರಾಜು ನಾಯಕ್, ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.